ಅಂಕಲ್, ಬಂಗಾರ ಎಲ್ಲೋ ಇತ್ತು ಅಂತ ಹುಡುಕ್ತಿದ್ರೆ ಇಲ್ಲಿ ನನಗ್ ಕಾಣಿಸ್ತು. ತಕ್ಷಣ ನಿಮ್ನೆಲ್ಲ ಕರೆದ್ನಲ್ಲ. ನಿನ್ ಪ್ಲಾನ್ ಸೂಪರ್ ಆಗಿದೆ ನಿತ್ಯ. ಈಗ ನೀನ್ ಮಾಡಿರೋ ತಪ್ಪು ಏನು ಅಂದ್ರೆ ಬಾಕ್ಸ್ನ ನಿನ್ ರೂಮಲ್ಲೇ ಇಟ್ಕೊಂಡಿದ್ದು. ಅದನ್ನು ಕೂಡ ಹೀಗೆ ಸಮಾಧಿ ಮಾಡಿದ್ರೆ ನಿನ್ ಮೇಲೆ ಯಾರಿಗೂ ಡೌಟೇ ಬರ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಈಗ ಫ್ರೆಶ್ ಆಗಿ ಬೇಗ ಬಂಗಾರ ಹೊರಗಡೆ ಹಾಕ್ದೆ. ಸ್ವಲ್ಪ ಪೇಷನ್ಸ್ ಇದ್ದಿದ್ರೆ ಕತ್ಲಾಗ್ತಿತ್ತು. ಗುಟ್ಟೆ ಬಿಟ್ಕೊಡ್ದೆ ಸಾಗಿಸಬಹುದಿತ್ತು. ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಚಿಕ್ಕಪ್ಪ. ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಈ ಬಂಗಾರ ನಾನ್ ತೆಗಿಲಿಲ್ಲ. ನನ್ನ ನಂಬಿ. ನನ್ ಕಳ್ಳಿ ಅಲ್ಲ, ಕಳ್ತನ ನಾನ್ ಮಾಡಿಲ್ಲ. ಇಲ್ಲಿ ಕರ್ಕೊಂಡ್ ಬಂದಿದ್ಯಾಕೆ? ಏನ್ ನಿತ್ಯ, ನನ್ ಮೇಲಿನ ಕೋಪ ಹೋಗಿಲ್ವಾ? ಅಷ್ಟು ಸುಲಭಕ್ಕೆ ಮರ್ತೋಗಕ್ಕೆ ನೀವ್ ಮಾಡಿದ್ದು ಮಾಮೂಲಿ ಕೆಲ್ಸನಾ? ಸಾರಿ ಕೇಳಿದ್ನಲ್ಲ. ನಮ್ಮ ಅಮ್ಮನ ಹತ್ರ ಕೆನ್ನೆ ಮೇಲೆ ಓಡ್ಸಿದ್ರಿ. ಬೇಕು ಅಂದ್ರೆ ಈಗ ನೀನ್ ನನಗ್ ಹೊಡಿ. ಅದೊಂದೇ ಕಡಿಮೆ. ಪ್ಲೀಸ್, ನೀನ್ ಹೀಗಿದ್ರೆ ನನಗ್ ಬೇಜಾರಾಗತ್ತೆ. ಮಾಡ್ಬೇಕಾಗಿರೋದೆಲ್ಲ ಸೈಲೆಂಟ್ ಆಗಿ ಮಾಡೋದು, ಆಮೇಲೆ ಸಾರಿ ಕೇಳೋದು ನಿಮ್ಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ನಾಳೆ ಮದ್ವೆ ಆದ್ಮೇಲೂ ಹೀಗೆ ಮಾಡ್ತೀರಾ? ಇಲ್ಲ ಇಲ್ಲ, ಏನ್ ಮಾಡಿದ್ರು ಈ 5 ದಿನಾನೇ. ಅಂದ್ರೆ ಈ 5 ದಿನನೂ ನನ್ ಜೊತೆ ಹೀಗೆ ಆಡ್ತೀರಾ ಅಂತ ಆಯ್ತು. ಇಲ್ಲ ನಿತ್ಯ, ಈಗ ನಾನಾಗಿರೋದಕ್ಕೆ ಸಹಿಸ್ಕೋತಿದ್ದೀನಿ. ನಾಳೆ ಮದ್ವೆ ಆದ್ಮೇಲೆ ಬೇರೆ ತರನೇ ಇರುತ್ತೆ. ಮದ್ವೆ ಆದ್ಮೇಲೆ ಬೇರೆ ಹುಡುಗಿ ಯಾರೋ ಬರ್ತಾರೆ ಅಂತ ಹೇಳ್ತಿದ್ಯಲ್ಲ? ಅಂದ್ರೆ ಮದ್ವೆ ಆದ್ಮೇಲೆ ನಾನು ಈ ಕೂಲ್ ಆಗಿರಲ್ಲ ಅಂತಿದ್ದೀನಿ. ಮತ್ ಹೇಗಿರ್ತೀಯ? ತುಂಬಾ ರಫ್ ಅಂಡ್ ಟಫ್ ಆಗಿ, ಕೋಪದಿಂದ, ಗರ್ವದಿಂದ, ದಿಮಾಕಿಂದ, ಧೈರ್ಯ, ಗತ್ತು ಇದೆಲ್ಲ ಒಟ್ಟಿಗೆ ಇರುತ್ತೆ. ಅಯ್ಯೋ, ಹಾಗಾದ್ರೆ ಮದ್ವೆ ಮಾಡ್ಕೊಳ್ದಿರೋದೇ ಒಳ್ಳೇದಲ್ವಾ? ದಯವಿಟ್ಟು ಆ ಕೆಲ್ಸ ಮಾತ್ರ ಮಾಡ್ಬೇಡಿ ನೀವು. ಮದ್ವೆ ಆಗ್ಲೇಬೇಕು. ಓಹೋ, ಮದ್ವೆಗ್ ಅರ್ಜೆಂಟ್ ಆಗ್ತಿದೆ ಅಂದ್ರೆ ಕಿಸ್ಸು ಹಗ್ಗಗೆ ಲೈಸೆನ್ಸ್ ಕೇಳ್ತಿದ್ಯಾ ಅಂತಾಯ್ತು. ಹೊರಗ್ ತೋರಿಸ್ಕೊಳ್ದೆ ಇದ್ರು ನನಗಿಂತ ಫಾಸ್ಟ್ ನೀನು. ಏಯ್, ಅಷ್ಟಿಲ್ಲ ವೇಸ್ಟ್ ಇಲ್ಲ. ಮೊದ್ಲು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರೋ ಹೇಳಿ. ಶ್ರೀನಿವಾಸ್ ಅವ್ರನ್ನ ನಮ್ಮ ಮದ್ವೆಗೆ ಇನ್ವೈಟ್ ಮಾಡಕ್ಕೆ. ಅಯ್ಯೋ, ಅವ್ರಿಗೇನಾಯ್ತು? ಏನಾಗಿಲ್ಲ, ಅವ್ರಿಗೆ ಗೊತ್ತಿರೋರು ಯಾರೋ ಅಡ್ಮಿಟ್ ಆಗಿದಾರಂತೆ. ಕಾಲ್ ಮಾಡಿದಕ್ಕೆ ಇಲ್ಲಿಗೆ ಬನ್ನಿ ಅಂದ್ರು. ಅಂಕಲ್ ತುಂಬಾ ಒಳ್ಳೆಯವರು. ಅವ್ರ ಕಡೆಯವರಿಗೆ ಏನ್ ತೊಂದರೆ ಆಗಿದ್ಯೋ ಏನೋ. ನಡಿ ನೋಡೋಣ. ಪುರೋಹಿತರು ಏನ್ ಮುಹೂರ್ತ ಇಟ್ಕೊಟ್ರೋ ಏನೋ, ಮದ್ವೆ ಕೆಲ್ಸಕ್ಕಿಂತ ಈ ಪೂಜೆನೇ ಹೆಚ್ಚಾಗೋಯ್ತು. ಮದುವೆ ಸರಿಯಾಗಿ ಆಗೋದಿಕ್ಕೆ ಅಲ್ವಾ ಈ ಪೂಜೆ ಎಲ್ಲ. ಅದ್ಗೆ ನಡೆಯುತ್ತೋ ನಿಲ್ಲುತ್ತೋ ಅಂತ ಭಯ ಪಡ್ತಾನೆ ಈ ಮದ್ವೆ ಮಾಡೋದ್ಯಾಕೋ. ಶುಭ ಕಾರ್ಯಕ್ಕೆ ಗುಡಿಗೆ ಬಂದು ಈ ಅಶುಭವಾದ ಮಾತುಗಳು ಯಾಕೆ ಚಂದ್ರಿಕಾ? ಹೇಳ್ತಿದ್ದೀನಿ ಅಂತ ಏನು ಅಂದ್ಕೋಬೇಡ ಬಾವ. ಅಲ್ಲಿ ಬೆಡ್ದಷ್ಟು ಕೆಲಸ ಇಟ್ಕೊಂಡು ಈಗ ಈ ತುಲಾಭಾರ ಅಂತ ಈ ದೇವ್ರ ರಾಯಭಾರ ಅಗತ್ಯನಾ?
ಅಗತ್ಯನೇ ಬಾವ. ನನ್ ಮಗನ್ ಮದ್ವೆ ಯಾವ ವಿಘ್ನ ಇಲ್ದೆ ನಡಿಬೇಕು ಅಂತ ಅವನ ಹತ್ರದ ಬಂಗಾರನ ಸಮರ್ಪಣೆ ಮಾಡ್ತೀನಿ ಅಂತ ಆ ದೇವ್ರ ಹರಕೆ ಹೊತ್ಕೊಂಡಿದೀನಿ. ಜನಾರ್ದನ್, ಮಾತಲ್ಲಿ ಕಾಲ ಕಳೆಯೋದನ್ನ ಬಿಟ್ಟು ಬಂದಿರೋ ಕೆಲಸ ನೋಡೋಣ ಬನ್ನಿ. ಗುಡ್ ಈವ್ನಿಂಗ್ ಸರ್. ತುಲಾಭಾರಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀನಿ, ಇನ್ನು ನಿಮ್ದೇ ತಡ. ಮೊದ್ಲು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಆ ಕಾರ್ಯಕ್ರಮ ಮಾಡೋಣ. ಆಯ್ತಜ್ಜಿ, ಬನ್ನಿ. ನಿತ್ಯ, ನೀನು ಆ ಕಡೆ, ನಾನು ಈ ಕಡೆ. ಯಾರನ್ನ ತೂಗ್ತಾರೋ ನೋಡೋಣ. ನೋಡೋಕೆ ಏನಿದೆ, ಹೆಚ್ಚು ಭಾರ ಇರೋರು ತೂಗ್ತಾರೆ, ಕಡಿಮೆ ಇರೋರು ತಗ್ತಾರೆ. ರುಕ್ಮಿಣಿ ದೇವಿ ಹಾಗೆ ಪ್ರೀತಿ ಹೆಚ್ಚಿದ್ದವರು ಕೂಡ ತೂಗ್ಬೋದಲ್ಲ? ನೀವೇನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಬಂಗಾರನ ಭಕ್ತಿನ ಇಟ್ಟು ತೂಗೋಕೆ. ಯು ಆರ್ ರೈಟ್ ನಿತ್ಯ. 16,000 ಹೆಂಡ್ತಿರು, ತುಂಬಾ ಜನ ಗೋಪಿಕೆಯರಿರೋ ಕೃಷ್ಣ ನಾನಲ್ಲ. ಒಂದೇ ಬಾಣ, ಒಂದೇ ಮಾತು, ಒಬ್ಳೇ ಸೀತೆ ಇರೋ ರಾಮ ನಾನು. ಮತ್ತೆ ನನ್ ಸೀತೆ ನೀನೇನಾ? ಚೆನ್ನಾಗಿದೆ. ರುಕ್ಮಿಣಿ ಅಮ್ಮ ಕೃಷ್ಣನ ತೂಗಿದ್ಲು, ರಾಮ ಸೀತೆನ ಬೆಂಕಿಗೆಸ್ದ. ರುಕ್ಮಿಣಿ ಹಾಗೆ ಭಕ್ತಿ ತೋರ್ಸಕ್ಕೆ ನೀವೇನೋ ಕೃಷ್ಣ ಅಲ್ಲ ಅಂದ್ರಿ. ಸೀತಮ್ಮನ್ ಭಾರ ಜವಾಬ್ದಾರಿ ಹೊತ್ತಿದ್ದು ರಾಮನೇ ಹೊರತು ಸೀತೆ ಅಲ್ಲ. ಅಂದ್ರೆ ನಾನೇ ರಾಮ ಅಂತ ನಿರೂಪಿಸು ಅಂತೀಯ? ಮಾತ್ನ ಚೆನ್ನಾಗ್ ಕಲ್ತಿದ್ಯಾ ನಿತ್ಯ. ಜೈ, ಟೈಮ್ ಆಗ್ತಾ ಇದೆ, ತಕಡಿಲ್ ಕೂತ್ಕೋ. ಇರಿ ಸರ್, ಕೂತ್ಕೊಳ್ಳಿ. ನಾಣಿ, ಆ ಗೋಲ್ಡ್ ತಂದಿಡು. ಸರಿ ಸರ್. ನಾಣಿ, ಎಲ್ಲ ತಂದಿಡು. ಸರಿ ಅಜ್ಜಿ. ಹಾಗೆ ಹೀಗೆ ಬೇಡ, ಇಷ್ಟೇ ವಿರಾಟ್, ಸಿಂಪಲ್. ಈಗ ನಿಮ್ ಟರ್ನ್. ನಾವ್ ಹೇಗ್ ಮಾಡಿದ್ವೋ ನಿಮ್ ಜೋಡಿ ಕೂಡ ಹಾಗೆ ಮಾಡ್ಬೇಕು. ಮಾಸ್ಟರ್, Come on, ವಿರಾಟ್. ನೀವು You can ಮಾಡಬಹುದು. do it. ಹೋಗಿ. ಬೇಡ, Come on, ಹೋಗಿ. ಬಾ.
ಕಣ್ಮುಚ್ಚಿದ್ ಸಾಕು, ಒಂದ್ಸರಿ ನೋಡಿ. ಏ ಅಲ್ಲಿ ನೋಡೆ. ಸೂಪರ್, ಗ್ರೇಟ್ ಮ್ಯಾನ್. ಥ್ಯಾಂಕ್ ಯು. ಏಯ್, ಅವರಿಬ್ರು ಹೋಗ್ತಾ ಇದ್ರೆ ಏನ್ ಮಾಡ್ತಿದ್ರಿ ನೀವು? ನಂಗೆ ಹೇಳ್ಬೇಕಲ್ವಾ? ಹೌದು, ಯಾಕಿನ್ನು ನೀವಿಬ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ? ನಮ್ ನಿಶ್ಚಿತಾರ್ಥ ಯಾವತ್ತೂ ಆಗೋಗಿದೆ ನಿತ್ಯ. ಆಗೋಗಿಲ್ಲ ಭೂಮಿ, ನಿಂತ್ ಹೋಗಿದ್ದು. ಏ, ನಿಂತ್ ಹೋಗಿದ್ದು ಅಂತ ನೀನ್ ಹೇಳೋದು, ಆಗ್ ಹೋಗಿದ್ದು ಅಂತ ನಮ್ ಭೂಮಿ ಹೇಳ್ತಾಳೆ. ಅದು ನಿಜನೇ. ಜೆ, ನಾವು ಬಂದ ಹಾಗೆ ನೀವು ಕೂಡ ನಮ್ಮ ಮದ್ವೆಗೆ ತಪ್ಪದೆ ಬರಬೇಕು. ಶೋರ್ ಬ್ರೋ, ನೆನ್ಪಿಟ್ಕೊಂಡು ಇಬ್ರು ಬರ್ತೀವಿ. ಭೂಮಿಗೆ ವಿರಾಟ್ ಸರ್ಗೆ ಮದ್ವೆ ಅಂದ್ಕೊಂಡ್ರಾ? ಭೂಮಿ ಮದ್ವೆ ಬೇರೆ, ವಿರಾಟ್ ಸರ್ ಮದ್ವೆ ಬೇರೆ, ಎರಡು ಬೇರೆ ಬೇರೆ ಮದ್ವೆ. ಅದೇನು? ಭೂಮಿಗೆ ಸಿದ್ಧಾರ್ಥ್ ಜೊತೆ, ವಿರಾಟ್ ಸರ್ಗೆ ನನ್ ಜೊತೆ ಮದ್ವೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಆಗ್ಲೇ ನೀವಿಬ್ರು ಅಲ್ವಾ ರಂಗೋಲಿ ಮೇಲೆ ನಡ್ಕೊಂಡ್ ಬಂದಿದ್ದು? ರಂಗೋಲಿ ಟಾಸ್ಕ್ ತನಕನೇ ಅವರಿಬ್ರು, ನಿಜವಾದ ಕತೆ ಬೇರೆ ಇದೆ. ಯಾವುದು ಅರ್ಥನೇ ಆಗ್ತಿಲ್ಲ. ಕಂಪೋಷನ್. ಅದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾರ್ ಜೊತೆ ಮದ್ವೆ ಅನ್ನೋದು ಆ ಮದ್ವೆ ನಡೆದಾಗ್ಲೇ ನಮಗ್ ತಿಳಿಯೋದು. ಮೊದ್ಲು ಈ ಮದ್ವೆ ಮುಗ್ಸೋಣ, ಸರಿನಾ? ಊಟಕ್ಕೂ ಬರ್ದೆ ಹರಟೆ ಹೊಡಿತಿದ್ದೀರಾ? ಬನ್ನಿ, ಎಲ್ಲ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಇಷ್ಟು ಬೇಗ ಡಿನ್ನರ್ ಯಾಕೆ ಚಿಕ್ಕಮ್ಮ? ಈಗ ಬೇಗ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕು. ಬೆಳಗ್ಗೆನೆ ಅರ್ಶನ ಶಾಸ್ತ್ರ ಶುರು ಮಾಡ್ಬೇಕು. ನಡೀರಿ ಎಲ್ಲ. ಬಾ ವಿರಾಟ್. ಬನ್ನಿ ಬನ್ನಿ ಬನ್ನಿ. ಏ ನಂದಿಕಾ, ನಿನ್ಗೆ ಹೇಳಿದ್ದು, ನಾಚಿಕೆ ಬಿಟ್ಟು ಅದೇನೆ ನಾಚಿಕೆ ಮಾಡ್ಕೊಳ್ದೆ ತಿನ್ನು, ಸುಮ್ನೆ ತಿನ್ನು. ಚಂದ್ರಾರ್ಕ ನಕ್ಷತ್ರಕಂ ದಿಶೋ ಭೂರ್ಮಹೋದಿ ವಾಸುದೇವಸ್ಯ ವೇಚೇನ ವಿದಿತಾನ್ ಸಸರಾಸರ್ಗಂತಂ ಸಯೋಕ್ಷಗರಾಕ್ಷಂ ಜಗತ್ಸೇ ವರ್ತತೆ ದೃಷ್ಟ ಸಚರಾಚರಂ ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋಬಲಂ ಧೃತಿಃ ವಾಸುದೇವತ್ಸಾನ್ಯ ಕ್ಷೇತ್ರಂ ಕ್ಷೇತ್ರಜ್ಞಶ್ಚೈವ ಚ. ಮಾ, ವಧುವರ ಇಬ್ರು ಜೊತೆಗೆ ಇನ್ನಿಬ್ರು ಜೋಡಿರು ಯಾರು ಅರ್ಶನ ಕೊಡ್ತೀರಾ? ನಾನು ಭೂಮಿ ಸೇರಿ ಅರ್ಶಿಣ ಕೊಡ್ತೀವಿ. ಮತ್ತೆ ಇನ್ನೊಂದ್ ಜೋಡಿ ಇಲ್ಲೇ ಇದೀವಲ್ಲ ಸೋದರತೆ ಮಾವ, ನಾನು ನನ್ ಗಂಡ ಕೊಡ್ತೀವಿ, ಬನ್ರಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಈಗ್ಲೇ ಹೋಗಿ ನಂದಿಕಾಗೆ ಹೇಳ್ಬೇಕು. ಓಕೆ ನಡಿ. ಹಾ ಸರಿ, ಬಾ. ನಂದಿಕಾ, ನಿನ್ ಪ್ಲೇಸ್ಗೆ ಆ ಭೂಮಿಕಾ ಬಂದಿದ್ದಾಳೆ ನೋಡು. ನ್ಯಾಂಡಿ, ಈಗ ಭೂಮಿ ವಿರಾಟ್ ಸರ್ ಜೊತೆ ಸೇರಿ ಅರ್ಶಿನ ಕೊಡ್ತಾಳೆ. ಅದೇನಾದ್ರೂ ನಡೆದ್ರೆ ಅವರಿಬ್ರಿಗೂ ಮದ್ವೆ ಆದ ಹಾಗೇನೆ. ಮಹಾಲಕ್ಷ್ಮಾಯ ವಿದ್ಮಹೇ. ಅಮ್ಮ, 3 ಜೋಡಿನೂ ಒನಕೆನ ತಗೊಳ್ಳಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ.
ವಿರಾಟ್ ಸರ್ ಯಾಕೆ ಹಾಗೆ ಸುಮ್ನೆ ಆದ್ರಿ? ಶುರು ಮಾಡಿ, ನಾವಿಬ್ರು ಸೇರಿ ಅಶ್ನದ್ ಕೊಂಬನ್ನ ಕೊಟ್ಟೋಣ. ಹಾ, ಶುರು ಮಾಡಿ ವಿರಾಟ್ ಸರ್. ನ್ಯಾಂಡಿ ಸರಿಯಾಗಿ ಮಾಡಿದ್ಲಲ್ಲ, ಅವಳಿಗೆ ಹೀಗೆ ಆಗ್ಬೇಕು. ಹೌದು, ಇನ್ಮುಂದೆ ವಿರಾಟ್ ಸರ್ ಜೊತೆ ಸೇರಲ್ಲ. ಆ ಭೂಮಿ ಹಾಗೆ ಗಂಗಗೂ ಅವಮಾನ ಆಗ್ಬೇಕು. ಅವಳು ಅಳ್ತಿರೋ ಹಾಗೆ ಇವಳು ಅಳ್ಬೇಕು. ಏ ಭೂಮಿ, ನೀನು ಅಳ್ಬೇಡ್ವೆ. ಆ ನಂದಿಕಾಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಬೇರೆಯವ್ರ ಮದ್ವೆಗ್ ಬಂದಿದ್ದೀನಿ ಅನ್ನೋ ಜ್ಞಾನ ಕೂಡ ಇಲ್ದೆ ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡಿದ್ಲು. ಅವಳನ್ನ ಆ ಕೊಂಡಮ್ಮ ತಾಯಿ ಸುಮ್ನೆ ಬಿಡೋದಿಲ್ಲ, ನೋಡ್ತಾ ಇರು. ವಿರಾಟ್ ಲವ್ ಮಾಡಿದ್ದು ಭೂಮಿನ ನಿತ್ಯ, ಆದ್ರೆ ನಂದಿಕಾ ಅವ್ರ ಪ್ರೀತಿನ ಹಾಳು ಮಾಡಿ ವಿರಾಟ್ನ ಸ್ವಂತ ಮಾಡ್ಕೋಬೇಕು ಅಂತ ನೋಡ್ತಿದ್ದಾಳೆ. ಪ್ರೀತಿ ದೂರ ಆದ್ರೆ ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ನನಗೂ ನೋವಾಗ್ತಿದೆ ನಿತ್ಯ. ಪ್ಲೀಸ್ ಡೂ ಸಮಥಿಂಗ್. ಅವರಿಬ್ಬರನ್ನ ಒಂದ್ ಮಾಡಿ. ಸರಿ, ಇದನ್ನ ಹಿಡ್ಕೊಳ್ಳಿ. ಏನಿದು? ಅರ್ಶಿನ ಕುಟ್ಟಿ ಅಂದ್ರೆ ಪಕ್ಕದಲ್ಲಿ ಕೊಡ್ತೀರಲ್ಲ? ನಂಗೆ ಇದೆಲ್ಲ ಹೊಸ್ತು. ಹಾಗಾದ್ರೆ ಈಗಿಂದಾನೇ ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ವಿರಾಟ್ ಸರ್ ಜೊತೆ ಸೇರಿ ಮದ್ವೆ ಅರ್ಶಿನ ಕುಟ್ಬೇಕಲ್ಲ? ಹೌದು ಹೌದು, ಈಗಿನಲೇ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಅಲ್ವಾ? ಆ ಒನಕೆ ಇಲ್ಲಿ ಕೊಡಿ, ನಾನ್ ತೋರಿಸ್ತೀನಿ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಹಾಗೆ ಇವಳಿಗೆ ಗತಿ ಇಲ್ಲ. ಅವಳಿಗೆ ಹೆಲ್ಪ್ ಮಾಡ್ತಾಳ ಹೀಗೆ. ಇಲ್ಲಿ ನೋಡಿ, ಹಿಡ್ಕೊಳ್ಳಿ. ಈಗ ನೀವು ಟ್ರೈ ಮಾಡಿ. ಟ್ರೈ ಮಾಡ್ತೀನಿ. ವಿರಾಟ್ ಅವ್ರೆ, ನೀವು ಕುಟ್ಟಿ. ಗಣಾನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪವಸ್ತವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋದಿಭಿಃ ಸೀದಸಾದನಂ. ಓಂ ಶ್ರೀಮನ್ಮಹಾಗಣಪತಿಯೇ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಅರ್ಶನ ಅದರಲ್ಲೂ ತಗೊಂಡು ಅರ್ಶನದ ಗಣಪತಿನ ತಯಾರು ಮಾಡಿ. ನೋಡಿದ್ರ ಆಂಟಿ, ಎಲ್ರು ನೋಡ್ತಿದ್ದಾರೆ ಅನ್ನೋ ನಾಚಿಕೆ ಇಲ್ದೆ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ. ಅವಳಿಗೆ ಏನ್ ಮಾಡ್ಬೇಕಾ ಆಂಟಿ? ನಂದಿಕಾ, ನೀನ್ ಈಗ ನೋಡ್ತಿದ್ಯಾ? ಈ ಪ್ರೇಮಾಯಣ ನಮ್ಮ ಮನೇಲಿ ಪ್ರತಿ ದಿನಾನೂ ಅಭ್ಯಾಸ. ನಮ್ಮ ನೋಡಕ್ಕಾಗದೆ ಸಾಯ್ತಿದೀವಿ. ಆ ಭೂಮಿನ್ ಬಿಡ್ಬಾರ್ದ ಆಂಟಿ. ಈಗ್ಲೇ ಹೋಗಿ ಎಲ್ರ ಮುಂದೆ ಇನ್ಸಲ್ಟ್ ಮಾಡ್ತೀನಿ. ನಿಂತ್ಕೊಳಮ್ಮ. ಭೂಮಿಗಷ್ಟೇ ಅಲ್ಲ, ನಿತ್ಯಾಗೂ ಕೂಡ ಅವಮಾನ ಆಗ್ಬೇಕು. ಇಬ್ರು ಒದ್ದಾಡ್ಬೇಕು. ಹೇಗ ಆಂಟಿ? ಅರಿಶಿನ ಕೊಟ್ಟವಾಗ ಪುರೋಹಿತರು ಏನಂದ್ರು? ಅರಿಶಿನದ ಗಣಪತಿ ಕೆಳಗಡೆ ಬಿದ್ರೆ ಅಪಚಾರ ಅನಿಷ್ಟ ಅಂತ ಹೇಳಿದ್ರಲ್ವಾ?
ಅವೆರಡೂ ಆಗೋ ಹಾಗೆ ಮಾಡಿ ಅವರಿಬ್ಬರಿಗೂ ಅವಮಾನ ಮಾಡೋಣ. ಅರ್ಶನದ ಗಣಪತಿ ಪೂರ್ತಿ ಆಗೋವರೆಗೂ ನಿನ್ ಕಂಟ್ರೋಲ್ನಲ್ಲಿರು. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪವಷ್ಟವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿ ಭಿಸ್ಸೀದ ಸಾಧನಂ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಓಂ ಗಜಾನನಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. फिर मिलेंगे. ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತ ಕೃದ್ಭೂತೋ ಭೃದ್ಭಾವೋ ಭೂತಾತ್ಮ ಭೂತ ಭಾವನೆ. ಅಮ್ಮ, ನೀವಿಬ್ರು ಹುಷಾರಾಗಿ ಅರ್ಶನದ ಗಣಪತಿನ ಪೂಜೆ ಜಾಗಕ್ಕೆ ತಗೊಂಡ್ ಬನ್ನಿ. ಇಲ್ಲಿ ನೋಡಪ್ಪ, ನೀವಿಬ್ರು ಸೇರಿ ಅರ್ಶನದ ಗಣಪತಿ. ಅಲ್ಲ, ಈ ಮದ್ವೆ ನೋಡಕ್ ಬಂದಿದ್ಯಾ ಮುರಿಯೋಕ್ ಬಂದಿದ್ಯಾ ನೀನು? ಹಾ ಕೇಳಿ. ಆಗ್ಲೂ ಕೂಡ ಬೇಡ ಅಂತಂದ್ರು ವಿರಾಟ್ ಸರ್ ಜೊತೆಲಿ ಸೇರಿ ಅರ್ಶನ ಕುಟ್ಟಿದ್ಲು. ಆಗ್ಲೇ ತಪ್ಪು ಅಂತ ತಡೆಯೋದಕ್ ಹೋದ್ರೆ ನನ್ ಕಾಲ್ಗೆ ಗಾಯ ಮಾಡಿದ್ರು. ಆಗ ನಿನಗಾಗಿರೋ ನೋವು ಈಗ ಇವ್ರಿಗೂ ಗೊತ್ತಾಗ್ತಿದೆ ಬಿಡು. ಆದ್ರೂ ಸರಿಯಾದ ಜೋಡಿ ಸಿಗದೆ ಇದ್ರೆ ಇಲ್ಲೋಡು ಹೀಗೆ ಆಗೋದು. ನಿಲ್ಸಿ ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಇದ್ರಲ್ಲಿ ಭೂಮಿ ತಪ್ಪೇನೂ ಇಲ್ಲ. ಅನಾವಶ್ಯಕವಾಗಿ ಮಾತಾಡ್ಬೇಡಿ. ಹೌದು, ವಿರಾಟ್ ಸರ್ನ ಭೂಮಿ ಪ್ರೀತಿಸಿದಾಳೆ. ಅವ್ರ ನಿಶ್ಚಿತಾರ್ಥ ಕೂಡ ನಡೆದಿದೆ. ನಡ್ದಿಲ್ಲ, ನಿಂತ ಹೋಗಿದೆ. ಅವರಿಬ್ರು ಮನ್ಸು ಸೇರಿದ್ಮೇಲೆ ಇನ್ನು ನಿಶ್ಚಿತಾರ್ಥ ಯಾಕೆ ಬೇಕು? ಈಗ ಬೇರೆ ವ್ಯಕ್ತಿ ಜೊತೆ ಭೂಮಿಗೆ ನಿಶ್ಚಿತಾರ್ಥ ಆಗಿರ್ಬೋದು, ಆ ಮದ್ವೆ ಆದ್ರೆ ಅಲ್ವಾ? ಯಾರಿಗೆ ಯಾರು ಬರ್ತಿದ್ದಾರೋ ಯಾರಿಗ್ ಗೊತ್ತು? ಅದಷ್ಟಕ್ಕೇನೆ ಭೂಮಿ ಗಣಪತಿ ಮಾಡಿದ್ದೆ ತಪ್ಪು ಅಂದ್ರೆ ಹೇಗೆ? ನಂದಿಕಾ ಫೀಲ್ ಆಗ್ತಿರೋದು ನಿನ್ ಮದ್ವೆ ಬಗ್ಗೆನೇ ಅಮ್ಮ. ಅರ್ಶನದ ಗಣಪತಿ ನೆಲದ ಪಾಲಾದ್ರೆ ಅನಿಷ್ಟ ಅಪಚಾರ ಅಂತ. ಇಲ್ಲೋಡು, ನಾನಲ್ಲಮ್ಮ, ನಮ್ ಪುರೋಹಿತರು ಹೇಳಿದ್ರಲ್ಲಮ್ಮ. ಪುರೋಹಿತ್ರೆ, ಆಗ್ಲೇ ಅರ್ಶನದ ಗಣಪತಿ ಮಾಡೋವಾಗ ಅದನ್ ಮಾಡಿ ಜಾಗ್ರತೆಯಿಂದ ಪೂಜೆ ಮುಗಿಯೋವರೆಗೂ ನೆಲದ ಪಾಲ್ ಆಗ್ಬಾರ್ದು ಅಂತ ನೀವ್ ಹೇಳಿದ್ರಲ್ಲ. ಹಾಗಾದ್ರೆ ಅನಿಷ್ಟ ಅಪಚಾರ ಅಂತಾನೂ ನೀವ್ ಹೇಳಿದ್ರಿ. ಆ ಮಾತು ಇವ್ರಿಗೆ ನೆನ್ಪಿದ್ಯೋ ಇಲ್ವೋ? ನನಗ್ ಮಾತ್ರ ನೆನ್ಪಿದೆ. ಆ ಮಾತನ್ನ ನಾನು ಹೇಳಿದ್ರೆ ನನಗೆ ಏನೇನೋ ಹೇಳ್ತಿದ್ದಾರೆ. ನಿಮ್ ಬಾಯಿಂದ ನೀವೇ ಹೇಳಿ. ಏ ರಾಣಿ, ಏನ್ ಮಾತಾಡ್ತೀಯೋ? ಏ ನಾಣಿ ಅವ್ರೆ, ಏನ್ರಿ ಮೆಸೇಜು? फिर मिलेंगे. ನೀವೇ ಹೇಳಿ. ಫಿರ್ ಮಿಲೆಂಗೆ ಅಂದ್ರೆ ಏನು? ಈ ಹುಡುಗಿ ಹಿಂದಿಲಿ ವೀಕ್ ಅನ್ಸತ್ತೆ. ಈ ವರ್ಡ್ ಅನ್ನ ಇಟ್ಕೊಂಡು ಆ ನಾಣಿಗೆ ಮಾಡ್ತೀನಿ ಇವತ್ತು. ಹೇಳ್ತೀರಾ? ನನ್ ಬಾಯಲ್ಲಿ ನಾನು ಹೇಳ್ಬಾರ್ದು ಮಾತು ನಿನ್ ಕಿವಿಲಿ ನೀನ್ ಕೇಳ್ಬಾರ್ದು ಮಾತಮ್ಮ. ಅಂದ್ರೆ ಅಷ್ಟ್ ದೊಡ್ಡ ಮಾತಾ ಅದು? ಕೆಟ್ಟ ಮಾತಮ್ಮ. ಏನಂದ್ರು ಸ್ವಲ್ಪ ಹೇಳಿ. ಅಯ್ಯೋ, ನಿಮ್ಗೇನಾಗಿದೆ? ನಾನಲ್ಲಮ್ಮ, ಆ ನಾಣಿ ಅಂದಿದ್ದಕ್ಕೆ ಅರ್ಥ. ಅಮ್ಮ, ಬಾವಿ ದಂಪತಿಗಳಿಗೆ ಕುಂಕುಮ ಹಚ್ಚಿ, ಗಂಧ ಹಚ್ಚಿ, ಎಣ್ಣೆನ ತಲೆಗೆ ಹಚ್ಚಿ. ಅಮ್ಮ, 5 ಜನ ಕನ್ಯೆಯರು ಪವಿತ್ರವಾದ ನೀರ್ನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ, ಬನ್ನಿ ಹೋಗೋಣ. ಚಂದ್ರಿಕಾ, ನೀನೇನು ಕನ್ಯೆ ಅಲ್ಲ, ಒಬ್ಳು ಕನ್ಯೆಗೆ ತಾಯಿ. ಸುಮ್ನೆ ಇರ್ತೀರಾ? ಓಂ ಗಂಧದ್ವಾರಾಂ ದುರಾಧಷ್ಟಾಂ ನಿತ್ಯ ಪುಷ್ಟಾಂ ಕರೀಷಿಣೀಂ. ಹಾ 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 ಹಾ, ಇರಿ 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 ಇರಿ. ಇದನ್ ತಗೊಳಮ್ಮ. ಅಮ್ಮ, ಇದು ನಿನಗೆ. ಇದು ನೀನ್ ತಗೊಳಮ್ಮ.
ಮುಂದೆ ನಾನು ಹೋಗ್ತೀನಿ ಆಂಟಿ. ನೀವು ಓಂ ಬ್ರಾಹ್ಮೀಂ ಮಾಹೇಶ್ವರೀಂ ಕೌಮಾರೀಂ ವೈಷ್ಣವೀಂ ವಾರಾಹೀಂ ಮಾಹೇಂದ್ರೀಂ ಚಾಮುಂಡಾಂ ದುರ್ಗಾಂ ಗಣಪತಿಂ ಚ ಆವಾಹ್ಯಾಂ ಆವಾಹ್ಯ. ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ನೋಡಿ ತನ್ನ ಮದ್ವೆಗ್ ಬಂದಿದೀವಿ, ಎಲ್ರು ನೋಡ್ತಾ ಇದಾರೆ ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಇಲ್ಲೇ ಸಾಯಿಸಾಕ್ತಿದ್ದೆ. ನೀನ್ ತಪ್ಪು ಮಾಡಿ ಭೂಮಿ ಮೇಲೆ ತಾಕ್ತಿಯಾ? ವಿರಾಟ್ ಸರ್, ಐ ಆಮ್ ಸಾರಿ. ಮದ್ವೆ ಅಲ್ವಾ, ಏನೋ ತಮಾಷೆ ಇರ್ಲಿ ಅಂತ ಮಾಡ್ದೆ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಅನ್ಕೊಳ್ಳಿಲ್ಲ ಸರ್. ಯಾವ ತಮಾಷೆ? ನಿತ್ಯ ಮೇಲೆ ಉರಿಯೋ ನೀರ್ ಹಾಕೋದ್ ತಮಾಷೆನಾ? ಏನಾದ್ರೂ ನಡಿಬಾರ್ದು ನಡೆದಿದ್ರೆ? ಇಂಥದ್ದೇನಾದ್ರೂ ನಡೆಯುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಫಂಕ್ಷನ್ ನಡೆಯೋ ಈ ಜಾಗದಲ್ಲಿ ಯಾವಾಗ ಏನಾಗುತ್ತೋ ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲ ಕಡೆನೂ ಸ್ಪೈ ಕ್ಯಾಮ್ ಹಾಕ್ಸಿದ್ದೀನಿ.